ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಾವು ಭಯಹುಟ್ಟಿಸುವ ಜ್ಯೋತಿಷಗಾರರಲ್ಲ. ಶಾಸ್ತ್ರದ ಪ್ರಕಾರ ಸರಳ ಮತ್ತು ಪ್ರಾಮಾಣಿಕ ಮಾರ್ಗದರ್ಶನ ನೀಡುತ್ತೇನೆ. ಬನ್ನಿ, ಇಂದಿನ ವಿಷಯ, ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ದಿನಾಂಕ 1 ಆಗಸ್ಟ್ 2026ರಿಂದ 1 ಸೆಪ್ಟೆಂಬರ್ 2026ರವರೆಗೂ, ಅಂದರೆ 1 ತಿಂಗಳುಗಳ ಕಾಲ ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ನೀಚನಾಗಿ ಸಂಚರಿಸ್ತಾ ಇದ್ದಾನೆ. ಈ ಒಂದು ಕಾಲಾವಧಿಯಲ್ಲಿ 12 ಲಗ್ನ ಜಾತಕದವರಿಗೆ ಯಾವ ರೀತಿ ಫಲಾಫಲಗಳಿದೆ ಅಂತ ನೋಡ್ತಾ ಹೋಗೋಣ. ಇದುವರೆಗೂ ವಿಡಿಯೋ ನೋಡಿ. ಶುಕ್ರ ಗ್ರಹ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಿದೆ. ಇದರ ನಂತರ 12 ಲಗ್ನ ಜಾತಕರ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಸಾಧ್ಯತೆ ಇದೆ? ಉದ್ಯೋಗ, ಹಣಕಾಸು, ಕುಟುಂಬ ಸಂಬಂಧಗಳ ಮೇಲೆ ಸಂಭಾವನೀಯ ಪರಿಣಾಮಗಳನ್ನು ಶಾಸ್ತ್ರದ ಆಧಾರದ ಮೇಲೆ ಸರಳವಾಗಿ ತಿಳಿಯೋಣ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ನಾವು ಹೇಳುವಂತ ಫಲಗಳು, ಯಾರ ಜಾತಕದಲ್ಲಿ ಶುಕ್ರ ದಶೆ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಾ ಇರ್ತದೋ ಅಂತ ಜಾತಕರಿಗೆ ವಿಶೇಷವಾಗಿ ತಮ್ಮ ಫಲಗಳು ಇಚ್ಛಿನ ಫಲಗಳಾಗಿ ಕೊಡ್ತದೆ. ಶುಕ್ರ ದಶೆ ನಡೀತಾ ಇಲ್ಲ ಅಂದವರಿಗೆ ಒಂದು 50% ಈ ಒಂದು ಬದಲಾವಣೆಗಳನ್ನ ಕಾಣಬಹುದು. ಮೊದಲಿಗೆ ಮೇಷಲಗ್ನ. ಮೇಷಲಗ್ನ ಜಾತಕದವರಿಗೆ ಶುಕ್ರ ಗ್ರಹ 2 ಮತ್ತು 7ನೇ ಭಾವದ ಅಧಿಪತಿ 6ನೇ ಭಾವದಲ್ಲಿ ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಖರ್ಚಿನ ಮೇಲೆ ನಿಯಂತ್ರಣ ಇರ್ತಕ್ಕಂಥದ್ದು ತುಂಬಾ ಅತ್ಯಗತ್ಯ. ದಾಂಪತ್ಯ ಜೀವನದಲ್ಲಿ ಮಾತಿನಲ್ಲಿ ಮೃದುತ್ವ ಮತ್ತು ವಿನಯತೆಯಿಂದ ಕೂಡಿದ್ದರೆ ಅನುಕೂಲಕರವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ, ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಿರೋ ಅಂತವರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ವೃಷಭ ಲಗ್ನ. ವೃಷಭ ಲಗ್ನ ಜಾತಕದವರಿಗೆ ಲಗ್ನಾಧಿಪತಿ ಮತ್ತು 6ನೇ ಭಾವದ ಅಧಿಪತಿ ಪಂಚಮ ಭಾವದಲ್ಲಿ ಸಂಚರಿಸುವುದರಿಂದ ವಿದ್ಯೆ, ಬುದ್ಧಿ, ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಅದ್ಭುತವಾಗಿದೆ. ಮಕ್ಕಳ ವಿಷಯದಲ್ಲಿ ಮತ್ತೆ ಮಕ್ಕಳಿಂದ ಕೀರ್ತಿ ಲಭಿಸುತ್ತದೆ. ಹೊಸ ಹೊಸ ಆಲೋಚನೆಗಳಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗಬಹುದು. ಅನಗತ್ಯ ಊಹಾಪೋಹದ ಹೂಡಿಕೆಗಳನ್ನು ತಪ್ಪಿಸಿ ಹಣಕಾಸು ಹೂಡಿಕೆಗಳಲ್ಲಿ ಜಾಗೃತಿ ವಹಿಸಿದರೆ ಉತ್ತಮ. ಎಷ್ಟು ಮಿಥುನ ಲಗ್ನ. ಮಿಥುನ ಲಗ್ನ ಜಾತಕದವರಿಗೆ ಪಂಚಮ ಭಾವ ಮತ್ತು 12ನೇ ಭಾವದ ಅಧಿಪತಿ ಚತುರ್ಥ ಭಾವದಲ್ಲಿ ಸಂಚರಿಸುವುದರಿಂದ ಮನೆ, ವಾಹನ, ಆಸ್ತಿ ವಿಚಾರಗಳಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ನಿಮ್ಮ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ. ಮನೆಯ ಸೌಕರ್ಯ ಮತ್ತು ಸೌಂದರ್ಯವನ್ನು ಹೆಚ್ಚಿಸಲು ಖರ್ಚು ವೆಚ್ಚಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಂದು ಅಮೂಲ್ಯವಾದ ವಸ್ತುಗಳನ್ನ ಮನೆಗೆ ಕರೆತರುವಂತದ್ದು. ನಿಮ್ಮ ತಾಯಿಯ ಆರೋಗ್ಯದ ಕಡೆ ಜಾಗೃತಿ ವಹಿಸಿ ತಾಯಿ ಆರೈಕೆ ಮಾಡಿ ಉಳಿತಾಗುತ್ತದೆ. ಇದು ಸಾಮಾನ್ಯವಾಗಿ ಹೇಳುವ ಸಂಭವನೀಯ ಫಲಗಳು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಶುಕ್ರನ ಬಲಗಳ ಆಧಾರದ ಮೇಲೆ ಮತ್ತು ಅವರ ದಶೆ ಭುಕ್ತಿ ಮತ್ತು ಜಾತಕದ ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ತಮ್ಮ ವೈಯಕ್ತಿಕ ಜಾತಕಗಳನ್ನ ವಿಶ್ಲೇಷಣೆ ಮಾಡಬಹುದು. ಇದು ಸಾಮಾನ್ಯವಾಗಿರುತ್ತೆ ಅಷ್ಟೇನೆ. ಕಟಕ ಲಗ್ನ. ಕಟಕ ಲಗ್ನ ಜಾತಕದವರಿಗೆ 4ನೇ ಮನೆ ಅಧಿಪತಿ ಮತ್ತು 11ನೇ ಭಾವದ ಅಧಿಪತಿ 3ನೇ ಭಾವದಲ್ಲಿ ಸಂಚರಿಸುವುದರಿಂದ ತಮ್ಮ ಹೊಸ ಪ್ರಯತ್ನಗಳಿಗೆ ಧೈರ್ಯ, ವೀರ್ಯ, ಆತ್ಮಸ್ಥೈರ್ಯದಿಂದ ಕಾರ್ಯ ಯಶಸ್ವಿ ಆಗುತ್ತದೆ. ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಉತ್ತಮವಂತ ಬಾಂಧವ್ಯವನ್ನು ಹೊಂದಿರ್ತೀರಾ. ಈ ಒಂದು ಸಮಯದಲ್ಲಿ ಸಹೋದರ ಮತ್ತು ಸಹೋದರಿಯರೊಂದಿಗೆ ಉತ್ತಮ ಹೊಂದಾಣಿಕೆ ಬಾಂಧವ್ಯದಿಂದ ಕೂಡಿರುತ್ತದೆ. ಸಂವಹನ ಕೌಶಲ್ಯದಿಂದ ಲಾಭಗಳಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸಿಂಹಲಗ್ನ. ಸಿಂಹಲಗ್ನ ಜಾತಕದವರಿಗೆ 3ನೇ ಭಾವ ಮತ್ತು 10ನೇ ಭಾವದ ಅಧಿಪತಿ 2ನೇ ಸ್ಥಾನ ಧನಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಆದಾಯದಲ್ಲಿ ಗಳಿಕೆ ಹೆಚ್ಚಾಗುವಂತ ಸಾಧ್ಯತೆಗಳಿವೆ. ನಿಮ್ಮ ಮಾತಿನಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತದೆ. ತಮ್ಮ ವಾಕ್ಚಾತುರ್ಯದಿಂದ ಸಕಲ ಕಾರ್ಯಗಳಲ್ಲಿ ಜಯಬೇರಿ ಆಗುತ್ತೀರಾ. ನೀವು ಮಾಡುವಂತಹ ಉದ್ಯೋಗದಲ್ಲಿ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಅದರ ಜೊತೆಗೆ
ಕುಟುಂಬದ ಹಣಕಾಸಿನ ಯೋಜನೆಗೆ ಉತ್ತಮವಾದಂತ ಸಮಯನ ಸದುಪಯೋಗ ಪಡೆದುಕೊಳ್ಳಿ. ಹಾಗೆ ಕನ್ಯಾ ಲಗ್ನ ಜಾತಕದವರಿಗೆ 2ನೇ ಭಾವ ಹಾಗೂ 9ನೇ ಭಾವದ ಅಧಿಪತಿ ಶುಕ್ರ ತನ್ನ ಲಗ್ನದಲ್ಲೇ ಸಂಚರಿಸೋದರಿಂದ ತನ್ನ ವ್ಯಕ್ತಿತ್ವದಲ್ಲಿ ಆಕರ್ಷಣೆಯಾಗಿರುತ್ತದೆ. ನೋಡಲು ಸುಂದರವಾಗಿ ಕಾಣಿಸ್ತೀರಾ. ನಿಮ್ಮ ಭಾಗ್ಯೋದಯದಲ್ಲಿ ಭಾಗ್ಯ ಲಭಿಸುತ್ತದೆ. ಅಂದರೆ ನಿಮ್ಮ ಬಂಧುಗಳಿಂದ ಅಥವಾ ವಿಶೇಷವಾಗಿ ತಂದೆಯಿಂದ ಅನುಕೂಲಗಳಾಗುವಂತ ಸಾಧ್ಯತೆ ಇದೆ. ಸಕಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಕುಟುಂಬ ಮತ್ತು ಧನ ಸಂಬಂಧಿತ ವಿಚಾರಗಳಲ್ಲಿ ಪ್ರಗತಿ ಆಗುತ್ತದೆ. ಆರೋಗ್ಯದ ಕಡೆ ಗಮನ ವಹಿಸಿ, ನಿರ್ಲಕ್ಷ್ಯ ಬೇಡ. ನೆಕ್ಸ್ಟ್ ತುಲಾ ಲಗ್ನ ಜಾತಕದವರಿಗೆ ಲಗ್ನಾಧಿಪತಿ ಅಷ್ಟಮ ಭಾವಾಧಿಪತಿ 12ನೇ ಭಾವದಲ್ಲಿ ಸಂಚರಿಸೋದ್ರಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳಾಗುವಂತ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ ಮತ್ತು ದೂರದ ಪ್ರಯಾಣ ಕೈಗೊಳ್ಳುವವರಿಗೆ ಉತ್ತಮವಾದಂತ ಶುಭ ಸಮಯ. ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಿ. ವಿಶೇಷವಾಗಿ ಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಆಸಕ್ತಿ ಮೂಡುತ್ತದೆ. ಹಣಕಾಸಿನ ಯೋಜನೆಯಲ್ಲಿ ಯಾವುದೇ ರೀತಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ನೆಕ್ಸ್ಟ್ ವೃಶ್ಚಿಕ ಲಗ್ನ ಜಾತಕದವರಿಗೆ 7ನೇ ಭಾವ ಮತ್ತು 12ನೇ ಭಾವದ ಅಧಿಪತಿ 11ನೇ ಭಾವದಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಶುಕ್ರ ಸಂಚರಿಸೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಹೆಚ್ಚಿಸುವ ಅವಕಾಶಗಳು ನಿಮ್ಮದಾಗುತ್ತದೆ. ಈ ಒಂದು ಸಮಯದಲ್ಲಿ ನಿಮ್ಮ ಬಂಧು ಬಳಗ ಸ್ನೇಹಿತರಿಂದ ಸಹಾಯ ಪಡೆಯುತ್ತೀರಾ. ನಿಮಗೆ ಸಹಾಯ ಅವರೇ ಮಾಡ್ತಾರೆ. ಯಾರು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ತಿರ್ತಾರೋ ಅಂತವರಿಗೆ ಹೊಸ ಅವಕಾಶಗಳು ನಿಮ್ಮದಾಗುತ್ತದೆ. ಅನಗತ್ಯ ಖರ್ಚು ವೆಚ್ಚಗಳ ಬಗ್ಗೆ ಎಚ್ಚರ ವಹಿಸಿ, ಅನುಕೂಲವಾಗುತ್ತದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಇದು ಸಾಮಾನ್ಯ ಶುಕ್ರ ಸಂಚಾರದ ಫಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ದಶೆ, ಭುಕ್ತಿ, ಅಂತರ್ಭುಕ್ತಿ ಮತ್ತು ಜಾತಕದ ಸ್ಥಿತಿಗತಿಗಳ ಆಧಾರದ ಮೇಲೆ ನಿಮ್ಮ ವೈಯಕ್ತಿಕ ಜಾತಕದ ಫಲಗಳು ಬದಲಾಗಬಹುದು. ಇದು ಸಾಮಾನ್ಯವಾಗಿರ್ತಕ್ಕಂಥ ಫಲ. ನಿಮ್ಗೆ ವೈಯಕ್ತಿಕವಾಗಿ ಬೇಕಂದ್ರೆ ನಿಮ್ಮ ಜಾತಕದ ಗ್ರಹಗಳ ಮೇಲೆ ನೋಡಿ ನಿರ್ಧಾರ ಮಾಡಬೇಕು. ನೆಕ್ಸ್ಟ್ ಧನಸ್ಸು ಲಗ್ನ ಜಾತಕದವರಿಗೆ 6ನೇ ಭಾವ ಮತ್ತು 11ನೇ ಭಾವದ ಅಧಿಪತಿ ಶುಕ್ರ 10ನೇ ಭಾವದಲ್ಲಿ ಅಂದ್ರೆ ದಶಮ ಭಾವ ಕರ್ಮ ಭಾವದಲ್ಲಿ ಸಂಚರಿಸುವುದರಿಂದ ನಿಮ್ಮ ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡುವಂತಹ ಸಮಯ. ಯಾರು ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇರ್ತೀರೋ ಅಂತವರಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತದೆ, ಅಂದ್ರೆ ಉದ್ಯೋಗ ಲಭಿಸುತ್ತದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ವಿಯನ್ನು ಕಂಡು ನಿಮ್ಮ ಹಿರಿಯರಿಂದ ಮೆಚ್ಚುಗೆಗೆ ಪಾತ್ರರಾಗುತ್ತೀರಾ. ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರೋ ಅಂತವರು ನಿಮ್ಮ ವ್ಯಾಪಾರ ವ್ಯವಹಾರನ ವಿಸ್ತರಣೆ ಮಾಡ್ಕೊಳ್ಳೋದು ಅಂದ್ರೆ ಇನ್ನು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಒಂದು ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಒತ್ತಡಗಳಿದ್ರೂ ಸಹ ಸಮತೋಲನವಾಗಿ ನಿಭಾಯಿಸ್ತೀರಾ. ಆ ಒಂದು ಜಾಣ್ಮೆತನ ಇರುತ್ತೆ ಒಂದು ಕಾಲಾವಧಿಯಲ್ಲಿ. ಇನ್ನು ಮಕರ ಲಗ್ನ ಜಾತಕದವರಿಗೆ 5ನೇ ಭಾವ ಮತ್ತು 10ನೇ ಭಾವದ ಅಧಿಪತಿ ಶುಕ್ರ 9ನೇ ಭಾವದಲ್ಲಿ ಸಂಚರಿಸೋದರಿಂದ ಭಾಗ್ಯ ಉತ್ತಮ ಆಗಿರುತ್ತೆ. ನಿಮಗೆ ಬಂಧುಗಳಿಂದ ಸ್ನೇಹಿತರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುತ್ತಾರೆ. ಉನ್ನತ ಅಭ್ಯಾಸಕ್ಕೆ ಮತ್ತು ತರಬೇತಿ ಕಾರ್ಯಗಳಲ್ಲಿ ಅನುಕೂಲಕರವಾಗುತ್ತದೆ. ಅದೇ ರೀತಿಯಾಗಿ ನಿಮ್ಮ ವೃತ್ತಿ ಜೀವನದಲ್ಲೂ ಸಹ ಪ್ರಗತಿಯನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ನಮ್ಮ ಗುರು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಮಾಡಲು ಸಹಕಾರ ಆಗುತ್ತದೆ ಒಂದು ಕಾಲಾವಧಿಯಲ್ಲಿ. ಕುಂಭಲಗ್ನ ಜಾತಕದವರಿಗೆ 4ನೇ ಭಾವ ಮತ್ತು 9ನೇ ಭಾವದ ಅಧಿಪತಿ ಶುಕ್ರ 8ನೇ ಅಷ್ಟಮ ಭಾವದಲ್ಲಿ ಸಂಚರಿಸುವುದರಿಂದ ಅನಿರೀಕ್ಷಿತ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಜೀವನದಲ್ಲಿ ಅನಿರೀಕ್ಷಿತ ವಾತಾವರಣಗಳು ಬಂದ್ರೆ ಶಾಂತವಾಗಿ ತಾಳ್ಮೆಯಿಂದ ಆ ಒಂದು ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ಅನುಕೂಲಕರವಾಗುತ್ತದೆ. ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಶುಕ್ರ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿ ದಾಖಲೆಗಳನ್ನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದ್ರೆ ರಹಸ್ಯ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ. ಹಾಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಇದು ಒಳ್ಳೆಯ ಭಕ್ತಿ ಮಾರ್ಗದ ಪದ್ಧತಿ.
ಹಾಗೆ ಕೊನೆಯದಾಗಿ ಮೀನ ಲಗ್ನ. ಮೀನ ಲಗ್ನ ಜಾತಕದವರಿಗೆ 3ನೇ ಭಾವ ಮತ್ತು 8ನೇ ಭಾವದ ಅಧಿಪತಿ ಶುಕ್ರ ಸಪ್ತಮ ಭಾವ ಕಳಸ್ತ್ರ ಸ್ಥಾನದಲ್ಲಿ ಸಂಚರಿಸೋದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ವರ್ತನೆ ಶಾಂತವಾಗಿ ವಿನಯವಾಗಿದ್ದಿದ್ದೆ ಆದ್ರೆ ಈ ಸಮಸ್ಯೆಗಳಿಂದ ದೂರ ಇರ್ಬೋದು. ಅದೇ ರೀತಿಯಾಗಿ 7ನೇ ಭಾವ ಪಾಲುದಾರಿಕೆಯನ್ನು ತೋರಿಸುತ್ತೆ. ಪಾಲುದಾರಿಕೆಯಲ್ಲಿ ಏನೇ ಮಾಡಬೇಕಾದ್ರೂ ಸಹ ಇಬ್ರು ಡಿಸ್ಕಷನ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಒಬ್ಬೊಬ್ಬರೇ ಒನ್ ಡಿಸಿಷನ್ ತಗೊಳ್ಳೋದು ಬೇಡ. ಅದೇ ರೀತಿಯಾಗಿ ಹೊಸ ಒಪ್ಪಂದಗಳಿಗೆ ಆತುರ ಬೇಡ, ಯೋಚಿಸಿ ನಿರ್ಧಾರ ಮಾಡೋದು ಉತ್ತಮ. ನೀವು ಮಾಡುವ ವ್ಯವಹಾರ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ. ಯಾಕಂದ್ರೆ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಫಲಗಳು ವಿರುದ್ಧ ಕೊಡಬಹುದು. ಕುಟುಂಬದಲ್ಲಿ ಹೊಂದಾಣಿಕೆ ಮತ್ತು ಸಾಮರಸ್ಯತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ, ಒಳಿತಾಗುತ್ತದೆ. ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಇದು ಎಲ್ಲ 12 ಲಗ್ನ ಜಾತಕದವರಿಗೆ ಸಾಮಾನ್ಯವಾದ ಫಲವಾಗಿರುತ್ತೆ. ತಮ್ಮ ವೈಯಕ್ತಿಕ ಜಾತಕ, ದಶೆ, ಭುಕ್ತಿ, ಅಂತರ್ಭುಕ್ತಿ ಹಾಗೂ ಜಾತಕದ ಶುಕ್ರ ಗ್ರಹದ ಬಲ ಹಾಗೂ ಇತರೆ ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಫಲ ಬದಲಾಗಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.